ಶಿವನಿ, ನನಗೆ ಯಾಕೆ ಈ ಶಿಕ್ಷೆ? ಈ ವಯಸ್ಸಲ್ಲಿ ನನಗೆ ತಡ್ಕೊಳ್ಳೋ ಶಕ್ತಿ ಇಲ್ಲ ದೇವ್ರೇ. ಶಕ್ತಿ ಕೊಡೋ ದೇವ್ರೇ. ಅವಳಿಗೇನು ಆಗದೆ ಇರಲಿ, ನನ್ನ ಜೀವ ತಕೊಂಡು ಅವಳನ್ನ ಬದುಕಿಸೋ ದೇವ್ರೇ. ಅವಳನ್ನ ಬದುಕಿಸು. ನೀನು ಕೇಳಿದ ಹರಕೆ ತೀರಿಸ್ತೀನಿ. ಅವಳು ಬದುಕುವ ನಂಬಿಕೆ ಕೊಡು. ಅವಳು ಬದುಕುವ ನಂಬಿಕೆ ಕೊಡೋ ದೇವ್ರೇ. ಹಾಗೆಲ್ಲ ನಂಬಿಕೆ ಕೊಡಕ್ಕಾಗಲ್ಲ ಮುದ್ಕ. ಇದು ಹಾಸ್ಪಿಟಲ್ ಅಲ್ಲ. ನೀನ್ ಯಾಕೆ ಬಂದೆ ಇಲ್ಲಿಗೆ? ನೀನ್ ಯಾಕೆ ಬಂದ್ಯೋ ನಾನು ಅದಕ್ಕೆ ಬಂದೆ. ಸ್ವಲ್ಪ ಸ್ಟ್ರಾಂಗ್ ಆಗಿ ಹರಕೆ ಹೊತ್ಕೊಂಡ್ ಮುದ್ಕ. ಯಾಕಂದ್ರೆ ಒಳಗಿರೋ ಪೇಷಂಟ್ ಜೀವ ತುಂಬಾ ಮುಖ್ಯ ನೋಡು. ಅನ್ಯಾಯವಾಗಿ ನನ್ನ ಮಗಳನ್ನ ಕಿತ್ಕೊಂಡೆ. ಈಗ ದೇವರು ಮಗಳ ರೂಪದಲ್ಲಿ ಅವಳನ್ನ ಕಳಿಸಿದ್ರು. ನನ್ನ ಕಾವೇರಿನೇ ನನ್ನ ಹತ್ರ ಬಂದಳು ಅಂತ ನೆಮ್ಮದಿಯಾಗಿದ್ದೆ. ಈಗ ಅವಳಿಗೂ ಈ ಸ್ಥಿತಿಯನ್ನು ತಂದೆ. ನೀನು ರಾಕ್ಷಸ, ನರಹಂತಕ ನೀನು. ಹಾಸ್ಪಿಟಲ್ ಸೈಲೆನ್ಸ್. ನಿನ್ನ ಕಿರ್ಚಾಟ ಏನಿದ್ರು ಲೋ ವಾಯ್ಸಲ್ಲಿ ಬರಲಿ, ಶಬ್ದ ಬರಬಾರ್ದು. ಅವಳು ನನ್ನ ಕಾವೇರಿ ಕಣೋ, ನನ್ನ ಪಾಲಿನ ಜೀವ ಜಲ ಅವಳು. ಓಹೋ, ಅವಳು ನಿನ್ನ ಕಾವೇರಿ ಆಗಿರೋದಕ್ಕೆ ಅವಳಿಗೆ ಗತಿ ಬಂದಿರೋದು. ಯಾರ್ಯಾರನ್ನೆಲ್ಲ ಕಾವೇರಿ ಅಂತೀಯೋ ಅವ್ರಿಗೆಲ್ಲ ಇದೇ ಗತಿ. ಅರ್ಥ ಆಯ್ತಾ? ಯಾಕೋ ನನ್ನ ಮೇಲೆ, ಆ ಬಡಪಾಯಿ ಹುಡುಗಿ ಮೇಲೆ ಅಷ್ಟೊಂದು ದ್ವೇಷ? ಬೇಡ. ಅವಳು ಯಾರೋ ಏನೋ ಪಾಪ ನನ್ನ ಹತ್ರ ಬಂದು ಆಶ್ರಯ ತಕೊಂಡ್ಳು. ನಂಗೂ ಯಾರು ದಿಕ್ಕಿರ್ಲಿಲ್ಲ. ನನ್ನ ಜೀವ ಉಳಿಸಿದಳು. ನೋಡು, ನೀನ್ ಬೇಕಾದ್ರೆ ನನ್ನ ಮೇಲೆ ಹಾಗೆ ಸಾಧಿಸು, ಆದ್ರೆ ಅವಳು ಮಾತ್ರ ಏನು ಮಾಡಬೇಡ. ಈಗ ನಿನ್ಗೇನ್ ಬೇಕು? ನನ್ನ ಜೀವ ಬೇಕಾ? ತಗೋ ತಗೋ. ಜೀವ ಬೇಡ, ನಿಧಿ ಬೇಕು. ನಿನ್ನ ಜೀವ ತಗೊಂಡು ನಾನೇನು ಉಪ್ಪು ಖಾರ ಹಾಕಿ ನೆಕ್ಕಲ. ನಿಧಿ ಡೀಟೇಲ್ಸ್ ಕೊಡು, ಇಲ್ಲ ಅಂದ್ರೆ ನಿನ್ನ ಜೀವ ತೆಗಿತೀನಿ, ನಿನ್ನ ಲೇಟೆಸ್ಟ್ ಸಾಕು ಮಗಳ ಜೀವನೂ ತೆಗಿತೀನಿ. ನೀನೊಬ್ಬ ಪಾಪಿಷ್ಟ ಕಣೋ. ನಿನಗೆ ಆ ನಿಧಿ ಕಾಣಿಸಲ್ಲ. ನಿನ್ ಕಣ್ಮುಂದೆ ಇದ್ರು ಆ ನಿಧಿ ಕಾಣಿಸಲ್ಲ. ಕಣ್ಣೆದ್ರಿಗೆ ಅಂದ್ರೆ ಎಲ್ಲಿ? ಅಲ್ಲಿದ್ಯಾ? ಇಲ್ಲಿ ಗೋಡೆಯಲ್ಲಿ ಇದೆಯಾ? ಮತ್ತೆಲ್ಲಿ? ಅಲ್ಲಿದ್ಯಾ? ನಿನ್ ಎದೆ ಒಳಗಡೆ ಇದೆಯಾ? ನಿನ್ ಎದೆ ಬಗ್ದಾದ್ರೂ ನಿಧಿ ತೆಗಿತೀನಿ ನಾನು. ಹೇಳೋ. ನನ್ನ ಜೀವ ತೆಗೆದ್ರೆ ಇನ್ನೇನು ಸಿಗುತ್ತೋ ನಿನಗೆ? ಮಣ್ಣು. ನನ್ನ ಎದೆ ಬಗ್ದ್ರು 3 ತೊಟ್ಟು ರಕ್ತ ಸಿಗಲ್ಲ ನಿನಗೆ. ಆ ನಿಧಿ ನಿನ್ನೂರಲ್ಲೇ ಇದೆ. ನೀನು ಅದರ ಅಕ್ಕಪಕ್ಕ ಸುತ್ತಮುತ್ತನೇ ಓಡಾಡ್ತಿದ್ಯಾ, ಆದ್ರೂ ನಿನಗೆ ನಿಧಿ ಕಾಣ್ತಾ ಇಲ್ಲ. ಪಾಪಿ, ನಿನಗದು ಕಾಣಿಸೋದಿಲ್ಲ. ಡ್ಯಾಡ್, ಆ ನಿಧಿ ನಮ್ಮ ಕೈಗೆ ಸಿಕ್ಕಿದ್ರೆ ಇಂಥ 10 ಆಸ್ತಿ ಮಾಡ್ಬೋದು. ಏನು ಹೇಳ್ತಿದ್ರ ಡ್ಯಾಡ್? ಯಾವ ನಿಧಿ, ಏನು ಕಥೆ? ನನಗೆ ಒಂದು ಅರ್ಥ ಆಗ್ತಿಲ್ಲ. ಅದು ಅದೇನಿಲ್ಲ ಬಿಡು, ಹೋಗಿ ಕೆಲಸ ನೋಡು. ಡ್ಯಾಡ್, ಅದೇನು ವಿಷಯ ಅಂತ ಹೇಳಿ, ನನ್ನಿಂದ ಯಾಕೆ ಮುಚ್ಚಿಡ್ತಿದ್ದೀರಾ? ಅಂಥದ್ದೇನೂ ಇಲ್ಲ ಬಿಡು. ಟೈಮ್ ಬಂದಾಗ ನಾನೇ ಹೇಳ್ತೀನಿ, ಆ ಥರ ಪಡಬೇಡ.
ಆದರೆ ನೆನಪಲ್ಲಿಟ್ಕೋ, ನಾವು ಬೀದಿಗಂತೂ ಬರಲ್ಲ, ಅದಂತೂ ಸತ್ಯ. ನಿನ್ನ ಮೂಲ ಇದೇ ಆಗಿದ್ದರೂ ನೀನು ತಲುಪಬೇಕಾಗಿರೋ ಗಮ್ಯ, ದಾರಿ, ಗುರಿ ಬೇರೆನೇ ಆಗಿದೆ. ಅದನ್ನ ನೀನೇ ಕಂಡ್ಕೋಬೇಕು. ನೋಡಿ, ನೀವು ಯಾರು ಅಂತ ನನಗೆ ಗೊತ್ತಿಲ್ಲ, ಆದರೆ ನೀವು ಹೇಳ್ತಿರೋದು ನೋಡಿದ್ರೆ ನಾನು ಯಾರು ಅಂತ ನಿಮಗೆ ಚೆನ್ನಾಗಿ ಗೊತ್ತು ಅನಿಸ್ತಿದೆ. ನಿಮಗೆ ಕೈ ಮುಗಿದು ಬೇಡ್ಕೊಳ್ತೀನಿ, ದಯವಿಟ್ಟು ನನ್ನ ಜನ್ಮ ರಹಸ್ಯದ ಬಗ್ಗೆ ಹೇಳಿ. ಸಾಧ್ಯನೇ ಇಲ್ಲ. ಮನುಷ್ಯ ಯಾವಾಗ ಹುಟ್ಟುತ್ತಾನೆ, ಯಾವಾಗ ಸಾಯ್ತಾನೆ ಅನ್ನೋ ಕಾಲಜ್ಞಾನದ ವಿದ್ಯೆನ ನಾವು ಸಾಧಿಸ್ಕೊಂಡಿದ್ರು ಆ ಗುಟ್ಟನ್ನು ಬಿಟ್ಕೊಡೋದು ವಿಧಿ ನಿಯಮದ ಉಲ್ಲಂಘನೆ. ಇದು ಕೂಡ ಹಾಗೇನೆ. ಅಘೋರಿಗಳಾದ ನಾವು ಆ ವಿಧಿ ರಹಸ್ಯಗಳನ್ನ ಬಿಟ್ಕೊಡ್ಬಾರ್ದು. ನೀನೆಷ್ಟೇ ಬೇಡ್ಕೊಂಡ್ರು ಆ ರಹಸ್ಯಗಳನ್ನ ನಾನು ಹೇಳಲಾರೆ. ಸ್ವಾಮಿಗಳೇ, ದಯವಿಟ್ಟು ಇಲ್ಲ ಅನ್ಬೇಡಿ. ದಯವಿಟ್ಟು ಸ್ವಾಮಿಗಳೇ, ನಾನೀಗಾಗಲೇ ಈ ವಿಷಯದ ಬಗ್ಗೆ ತುಂಬ ತಲೆ ಕೆಡಿಸ್ಕೊಂಡಿದ್ದೀನಿ. ಎಲ್ಲ ಇದ್ದು ಏನೂ ಇಲ್ಲದೆ ಇರೋ ಥರ ಫೀಲ್ ಆಗ್ತಿದೆ. ದಯವಿಟ್ಟು ನೀವಾದರೂ ಸತ್ಯ ಹೇಳಿ ನನ್ನ ಈ ಗೊಂದಲದಿಂದ ಹೊರಗಡೆ ಕರ್ಕೊಂಬನ್ನಿ. ಯಾವ ಗುಟ್ಟನ್ನು ನಾನು ಬಿಟ್ಟು ಕೊಡುವಂತಿಲ್ಲ. ಆದರೂ ಒಂದು ಸುಳಿವು ನೀಡುತ್ತೇನೆ. ಸುಳಿವ? ಏನದು ಗುರುಗಳೇ? ನಿನ್ನ ಕಾವೇರಿ ನಿನಗೆ ಸಿಕ್ಕಿಲ್ಲ. ಇದು ಸತ್ಯ. ಇಲ್ಲ, ನನ್ನ ಕಾವೇರಿ ನನಗೆ ಸಿಕ್ಕಿದ್ದಾಳೆ. ಪ್ರೀತಿಯ ವಿಚಾರದಲ್ಲಿ ಕೇವಲ ಮೆದುಳಿನ ಮಾತನ್ನು ಕೇಳಿದರೆ ಸಾಲದು, ಮನಸ್ಸಿನ ಮಾತನ್ನು ಕೇಳಬೇಕು. ನಿಮ್ದು ಜನ್ಮ ಜನ್ಮಾಂತರಗಳ ಅನುಬಂಧ. ಆತುರದ ನಿರ್ಧಾರ ಬೇಡ. ನಿನ್ನ ಹೃದಯದಲ್ಲಿ ಏಳುತ್ತಿರುವ ಕಂಪನವನ್ನು ಹಿಂಬಾಲಿಸು. ಅರ್ಥ ಆಯ್ತು ತಾನೆ? ಡೀಟೇಲ್ ಆಗಿ ಏನು ಹೇಳ್ಬೇಕಾದ ಅಗತ್ಯ ಇಲ್ಲ ಅನ್ಕೋತೀನಿ. ಮೇಡಮ್, ಅದು ಏನು? ಏನದು? 2 ಸಲ ಅಂಧರಾಗಿದ್ದೀನಿ. ಈಗ ಮತ್ತೆ 2 ಸಲ ಅಂಧರಾದವನ್ಗೆ ಇನ್ನೊಂದ್ಸಲ ಅಂಧರಾಗೋದೇನು ಕಷ್ಟನ? ಕಾಸು ಕೊಡ್ತಿದ್ದೀನಿ ತಾನೆ? ಕೊಟ್ಟಿರೋ ಕಾಸ್ಗೆ ಕೆಲಸ ಮಾಡು. ಅಂಧರಾದ್ರೆ ಅದೇ ಕಾಸು ಕೊಟ್ಟು ಆಚೆ ಬಾ. ನೀವು ಕೊಟ್ಟರೆ ಕಾಸು ಇದಕ್ಕೆ ಸಾಕಾಗಲ್ಲ ಮೇಡಮ್. ಯೋ, ದುಡ್ಡು ಬೇಕಾದ್ರೆ ಡೈರೆಕ್ಟಾಗಿ ಹೇಳು. ಮೊದಲು ಕೆಲಸ ಮಾಡು, ಆಮೇಲೆ ಎಲ್ಲ ಬರುತ್ತೆ. ಇನ್ನು ಅರ್ಧ ಗಂಟೆಲಿ ಅವಳನ್ನ ಎತ್ತಾಕೊಂಡೋಗಿ ಎತ್ಬಿಡ್ತೀನಿ ಮೇಡಮ್. ಹಲೋ, ತಾಳ್ಮೆ ತಾಳ್ಮೆ. ಈ ರೇಂಜ್ಗೆಲ್ಲ ಆವೇಶ ಬೇಡ. ಕೆಲಸ ಈಸಿ ಇದೆ, ಇಷ್ಟೊಂದೆಲ್ಲ ರಿಸ್ಕ್ ಬೇಡ. ನೋಡು, ನೀನು ಇವಾಗ ಸೀದಾ ಆಸ್ಪತ್ರೆಗೆ ಹೋಗ್ತೀಯಾ. ಅಲ್ಲಿ ICU ವಾರ್ಡ್ ಹತ್ರ ನರ್ಸ್ ಕಾವಲ್ ನಿಂತಿರ್ತಾಳೆ. ಅವಳನ್ನು ಎತ್ಬಿಡ್ಲಾ? ಇದೇ ಬೇಡ ಅಂತಿರೋದು. ಅವಳಿಗೆ 500-1000 ನೋಟ್ ಹೊಡಿ, ಬಾಗ್ಲು ಓಪನ್ ಆಗುತ್ತೆ. ಕಾಸಿಗೆ ಬಗ್ಲಿಲ್ಲ ಅಂದ್ರೆ ಸಾಯಿಸ್ತೀನಿ ಅಂತ ಹೆದರ್ಸು. ದಾರಿನೂ ಬಿಡ್ತಾಳೆ, ದಾರಿಗೂ ಬರ್ತಾಳೆ. ಅಲ್ಲಿಂದ ಕೆಲಸ ತುಂಬಾ ಸಿಂಪಲ್. ಒಳಗಡೆ ಆಕ್ಸಿಜನ್ ಮಾಸ್ಕ್ ಹಾಕೊಂಡು ಬೆಡ್ ಮೇಲೆ ಮಲಗಿರ್ತಾಳೆ. ಜಸ್ಟ್ ಆ ಮಾಸ್ಕ್ ತೆಗೆದು ಬಂದ್ಬಿಡು.
5 ನಿಮಿಷದಲ್ಲಿ ವಸುಂಧರಾ ನೋ ಮೋರ್. 5 ನಿಮಿಷದಲ್ಲಿ ಬ್ಯಾಡ್ ನ್ಯೂಸ್, ಐ ಮೀನ್ ಗುಡ್ ನ್ಯೂಸ್ ನನ್ನ ಕಿವಿಗೆ ಬೀಳ್ಬೇಕು. ಓಕೆ ಓಕೆ ಸಿಸ್ಟರ್. ಏಯ್, ಸಿಸ್ಟರು ಅಲ್ಲಿದ್ದಾಳೆ, ಆಸ್ಪತ್ರೆಯಲ್ಲಿ. ಓಕೆ ಡನ್. ಡನ್. ನೋಡಿ, ಗುರುಗಳು ನಿಮ್ಮನ್ನು ನೋಡೋಕೆ ಒಪ್ಕೊಂಡಿದ್ದಾರೆ. ಒಳಗಡೆ ಬನ್ನಿ, ತುಂಬ ಉಪಕಾರ. ಬನ್ನಿ ಬನ್ನಿ. ನೀವು ಯಾಕೆ ನಿಂತ್ಕೊಂಡ್ರಿ? ನೀವು ಬನ್ನಿ. ಇಲ್ಲ, ಇಲ್ಲಿಂದ ಬರಬಾರ್ದು ಅಂತ ಗುರುಗಳು ಆಜ್ಞೆ ಆಗಿದೆ. ಹೌದಾ? ಹಾಂ, ಹೊರಡಿ, ಸಮಯ ಆಗುತ್ತೆ, ಹೊರಡಿ. ಬಾ, ಇದನ್ನೆಲ್ಲ ನೋಡ್ತಿದ್ರೆ ಇವ್ರು ದೊಡ್ಡ ಮಂತ್ರವಾದಿ ಅನಿಸ್ತಿದೆ. ರಕ್ತಕಾರಿ ಸಾಹಿತ್ಯ. ಸ್ವಾಮಿಗಳೇ, ಈ ಬ್ರಹ್ಮರೇಖೆ ಒಳಗೆ ಯಾರಿಗೂ ಪ್ರವೇಶ ಇಲ್ಲ. ಅಕಸ್ಮಾತ್ ಪ್ರವೇಶ ಮಾಡಿದ್ರೆ ರಕ್ತಕಾರಿ ಸಾಯ್ತಾರೆ. ಓಂ ಕ್ರೀಂ ಕ್ರೀಂ ಓಂ ಹ್ರೀಂ ಕ್ಲೀಂ. ಗುರುಗಳೇ, ನನ್ನ ಹೆಸರು ಮಹೇಂದ್ರ ವರ್ಮ. ಅಪ್ಪ ವೀರೇಂದ್ರ ವರ್ಮ. ಕೊಡಗಿನ ತಪ್ಪಲಲ್ಲಿರುವ ಸಾವಿರಾರು ಎಕರೆ ಚಿನ್ನದಂತಹ ಭೂಮಿಯ ಮಧ್ಯದಲ್ಲಿ ನಿನ್ನ ಮನೆ. ನೀನು ಇಲ್ಲಿಗೆ ಯಮಗಂಡ ಕಾಲದಲ್ಲಿ ಬರ್ತೀಯ ಅಂತ ತಾಯಿ ನನಗೆ ಮೊದಲೇ ಹೇಳಿದ್ಲು. ಇವಳ ಆಜ್ಞೆ ಮೀರಕ್ಕಾಗ್ಲಿಲ್ಲ, ಅದಕ್ಕೆ ನಿನ್ನನ್ನು ಒಳಗೆ ಕರೆಸ್ದೆ. ಗುರುಗಳೇ, ನಾನು ಬಂದಿದ್ದು ಆ ಮರದ ಕೆಳಗಿರೋ ನಿಧಿ ಬಗ್ಗೆ, ಕೊಪ್ಪರಿಗೆಯಲ್ಲಿಟ್ಟಿರೋ ಆ ನಿಧಿಗೆ ತಾನೇ. ಇವಳಿಗೇನಾದ್ರೂ ಆಗ್ಬಿಟ್ರೆ ಅಮ್ಮ ನನ್ನ ಖಂಡಿತ ಸಾಯಿಸ್ಬಿಡ್ತಾಳೆ. ಈಗೇನು ಮಾಡೋದು? ಇನ್ನೂ ಸತ್ತಿಲ್ಲ ಅಂತ ನೋಡ್ತಿದ್ಯಾ? ಓ, ನೀನಾ? ಹೆದರ್ಬಿಟ್ಟೆ ನಾನು. ಸುಮ್ಮನೆ ತಮಾಷೆಗೆ ಹೇಳಿದೆ. ಹೆದರ್ಕೊಂಡ? ಮತ್ತೇನು, ಭಯ ಆಗಲ್ವಾ? ಎಷ್ಟು ಟೆನ್ಷನ್ ಆಗಿದೆಯಾ ನೋಡು. ಅದು ಸರಿ, ನೀನಾಗಿ ಬಂದಿದ್ಯಾ? ಹೊಸು ನೋಡೋಕೆ ಬಂದ? ನಿನಗೆ ಹೊಸಕೊಂಡ್ರೆ ಆಗಲ್ಲಲ್ವಾ? ಇವಳನ್ನ ನೋಡಕ್ ಯಾರು ಬರ್ತಾರೆ? ಇವಳನ್ನ ನೋಡಕ್ ನಾನೇ ನೀನಾ? ಈ ಡವ್ವೆಲ್ಲ ಬೇಡಮ್ಮ, ನಿಜ ಹೇಳು, ಯಾಕೆ ಬಂದೆ ಅಂತ. ನನ್ನ ಮಾವ ಹಾಸ್ಪಿಟಲ್ ಹೋಗ್ತೀನಿ ಅಂತಿದ್ದ. ಮನೇಲೆಲ್ಲೂ ಕಾಣಿಸ್ಲಿಲ್ಲ. ಇಲ್ಲಿಗೇನಾದ್ರೂ ಬಂದಿರ್ಬೋದಾ ಅಂತ ಹುಡ್ಕೊಂಡು ಬಂದೆ ಅಷ್ಟೇ. ನಿಜವಾಗ್ಲೂ ನೀನು ನಿನ್ನ ಮಾವು ನೋಡಕ್ಕೆ ಬಂದಿಯೋ, ಅಥವಾ ನಾನು ತಮಾಷೆಗೆ ಹೇಳ್ದಾಗೆ ಸತ್ತಿದ್ದಾಳೋ ಬದುಕಿದ್ದಾಳೋ ಅಂತ ನೋಡಕ್ಕೆ ಬಂದಿಯೋ? ಹೇ, ಏನಾದರೂ ಮಾತಾಡೋ. ಏಯ್, ನಾನೇ ನೀನಲ್ಲ ನಿನ್ ಥರ ಯೋಚನೆ ಮಾಡಕ್ಕೆ.
ನನಗೆ ನನ್ನ ಮಾವ ಮಾತ್ರ ಮುಖ್ಯ. ಸತ್ರೆಷ್ಟು ಬಿಟ್ರೆಷ್ಟು. ಏನಂದೆ? ಅಂದರೆ ವಸು ವಿಚಾರಕ್ಕೆ ನಾನು ತಲೆ ಹಾಕಲ್ಲ, ಅದಕ್ಕೆ ಅಂತ ನೀನಿದ್ಯಲ್ಲ. ಹೌದೌದು, ಅದಕ್ಕೆ ಯಾಕೆ ಸಿಟ್ಟು ಮಾಡ್ಕೊಳ್ತೀಯಾ? ಅದು ಸರಿ, ಎಲ್ಲಿಗೆ ಹೋಗ್ತೀಯಾ? ನಾನು ಎಲ್ಲಿಗೆ ಹೋಗಲಿ, ಮನೆಗೆ ಹೋಗ್ತೀನಿ. ಹಾಗಿದ್ರೆ ನಡಿ, ಡ್ರಾಪ್ ಮಾಡ್ತೀನಿ. ಕಷ್ಟ ಆಗ್ಬೋದು, ಆದರೆ ಕಾವೇರಿಯಾಗಿ ಅವನ್ನ ಸೆಳೆಯೋದು ತುಂಬ ಈಸಿ ಕೆಲಸ. ಹೋಗು, ಆದಷ್ಟು ಬೇಗ ಅವನ ಬ್ರೈನ್ ವಾಶ್ ಮಾಡಿ ನಿನ್ನ ಕಡೆ ಅವನ್ನ ಒಲಿಸ್ಕೊ. ಅದೇನು ಈಸಿನೋ ಏನೋ, ಮಾವನ ಮೂಡು ಯಾವ ಟೈಮಿಗೆ ಹೇಗಿರುತ್ತೆ ಅಂತ ಹೇಳೋಕ್ಕೆ ಆಗಲ್ಲ. ಏನು ಮಾಡೋದು? ಅಮ್ಮ ನೋಡಿದ್ರೆ ರೂಮಲ್ಲಿ ಮಲಗಿದಾನೆ ಅಂದರು. ರೂಮಲ್ಲಿಲ್ಲ, ಎಲ್ಲೋಗಿದ್ದಾನೆ? ಹೋಗ್ಲಿ ಬಿಡು, ಹೇಗೋ ಆ ಗೂಬೆ ವಸುಂಧರ ಮನೇಲಿಲ್ಲ, ಆಸ್ಪತ್ರೆಯಲ್ಲಿ ಸಾಯ್ತಾ ಇದ್ದಾಳೆ. ಇದೇ ಸರಿಯಾದ ಸಮಯ ನನ್ನ ಮಾವಂಗೆ ಹತ್ರ ಆಗೋದಕ್ಕೆ. ಮಾವ, ಆದಿತ್ಯ ಮಾವ. ನಾಳೆ ನಿನಗೆ ಸಿಗೋ ವ್ಯಕ್ತಿಗಳನ್ನ ಸೂಕ್ಷ್ಮವಾಗಿ ಗಮನಿಸು, ಅವ್ರ ಮೇಲೆ ಕಣ್ಣಿಡು. ಆಗ ನಿನಗೆ ಗೊತ್ತಾಗುತ್ತೆ, ನಿನ್ನ ಎಷ್ಟೋ ಪ್ರಶ್ನೆಗಳಿಗೂ ಉತ್ತರ ಸಿಗುತ್ತೆ. ಒಬ್ಬನೇ ಕೂತಿದ್ದಾನೆ. ಇವತ್ತ ಹಾಳಾದ ವಸುಂಧರ ನೆನಪೇ ಬರಬಾರ್ದು. ಹಾಗೆ ಮೋಡಿ ಮಾಡ್ತೀನಿ. ಯಾರು? ನೀನಾ? ಏಯ್, ನಿನಗೆ ಸ್ವಲ್ಪನೂ ಕಾಮನ್ ಸೆನ್ಸ್ ಇಲ್ವಾ? ನನ್ನ ಚಿಂತೆಯಲ್ಲಿ ನಾನಿದ್ರೆ ನಿನ್ಗೆ ಯಾವಾಗಲೂ ಹುಡುಗಾಟನ. ನೋಡು, ನನ್ನ ಮೂಡ್ ಸರಿ ಇಲ್ಲ, ಸುಮ್ಮನೆ ಹೋಗು. ಏನ್ ನಿನ್ ಚಿಂತೆ? ಆ ಹಾಳಾದ ವಸುಂಧರ ಬಗ್ಗೆ ಚಿಂತೆ ಮಾಡೋದು ನೀನು ಇನ್ನೂ ಬಿಟ್ಟಿಲ್ವಾ? ಹೋದ್ರೆ ಹೋಗ್ಲಿ ಬಿಡು, ಅವಳಿಲ್ಲಿದ್ರು ಏನಾದ್ರೂ ಒಂದು ಟಾರ್ಚರ್ ಮಾಡ್ತಾನೆ ಇರ್ತಿದ್ಲು. ಅದಕ್ಕೆ ನೀ ಇಷ್ಟೊಂದು ಡಿಸ್ಟರ್ಬ್ ಆಗಿರೋದು. ದೊಡ್ಡ ಈಡಿಯಟ್ ಅವಳು. ಮಾವ, ಮನೇಲಿ ಯಾರೂ ಇಲ್ಲ, ಈ ಹಾಳಾದ ಯೋಚನೆ ಎಲ್ಲ ಯಾಕೆ ನಿನಗೆ? ವೈ ಕ್ಯಾನ್ ಯು ಬಿ ಸೋ ಅನ್ರೊಮ್ಯಾಂಟಿಕ್ ಮಾವ? ನಿನಗೆ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ಏನ್ ಚಿಕ್ಕ ಮಗುನ ನೀನು? ಛೇ! ಆದಿತ್ಯ, ನೀನಾ ಇದು? ನೀನಾ ಇಷ್ಟು ರೂಢಾಗಿ ಬಿಹೇವ್ ಮಾಡ್ತಿರೋದು? ಇದಕ್ಕೇನಾ ನಾನು ನಿನ್ಗೋಸ್ಕರ 25 ವರ್ಷ ಕಾದಿದ್ದು? ಐ ಆಮ್ ರಿಯಲಿ ಸಾರಿ ಕಾವೇರಿ. ಬಾ. ಏನು ಬೇಡ, ಈ ಕಾವೇರಿ ಕಣ್ಣಲ್ಲೇ ಕಣ್ಣೀರಾಕ್ಸ್ತೀಯಾ? ನನ್ನ ಪ್ರೀತಿಗೆ ನಿನಗೆ ಬೆಲೆನೇ ಇಲ್ವಾ? ನೋಡು, ಬೆಲೆ ಕಟ್ಟಕ್ಕಾಗದೇ ಇರೋವಂಥ ಪ್ರೀತಿ ನಮ್ದು. ಬಾ. ನೋಡು, ಜನ್ಮ ಜನ್ಮಾಂತರದ ಪ್ರೀತಿ ನಮ್ದು. ಅದಕ್ಕೆ ತಾನೆ ನಾವು ಮತ್ತೆ ಮತ್ತೆ ಒಂದಾಗ್ತಿರೋದು. ಕಾವೇರಿ ಅಂತೆ ಜನ್ಮ ಅಂತೆ ಬುಲ್ಶಿಟ್. ನೀನನ್ನು ಪಡ್ಕೊಳ್ಬೇಕು ಅಂತ ಹೇಳಿ ವೇಷ ಬದಲಾಯಿಸ್ಕೊಂಡು ಬೆಟ್ಟ ಶಿವಾಗ ಬಂದೋಳು ನಾನು. ಇನ್ನು ತಲೆ ಸವರೋದು ಗೊತ್ತಿಲ್ವಾ? ಹೌದೌದು ಆದಿತ್ಯ, ನಮ್ದು ಜನ್ಮ ಜನ್ಮದ ಅನುಬಂಧ. ಕಾವೇರಿ, ಹೇಳು ಆದಿತ್ಯ. ನಾನು ಹೇಗೆ ಸತ್ತೆ? ನೀನು ಹೇಳಲೇ ಇಲ್ಲ. ಮಾವ, ಅದು ಅದು ಮಾವ ಅನ್ಬೇಡ, ಆದಿತ್ಯ ಅನ್ನು. ಹೇಳು, ನಾನು ಹೇಗೆ ಸತ್ತೆ?
ನಾವು ಹಳೆ ಜನ್ಮದಲ್ಲಿ ಆಡಿದ ಮಾತುಗಳನ್ನೆಲ್ಲ ಮತ್ತೆ ನನ್ನ ಮನ್ಸು ಮುಟ್ಟೋ ಹಾಗೆ ಮಾಡಿ ಅದನ್ನು ರೀಕ್ರಿಯೇಟ್ ಮಾಡಿ ನನ್ನ ಹಳೆ ಜನ್ಮದ ನೆನಪುಗಳನ್ನೆಲ್ಲ ವಾಪಸ್ ಬರೋ ಹಾಗೆ ಮಾಡಿದ್ದು ನೀನೇ ತಾನೆ? ಹಾ ಹೌದು ನಾನೇ. ಹಾಗಿದ್ರೆ ನಿನಗೆ ನನ್ನ ಸಾವಿನ ರಹಸ್ಯನೂ ಗೊತ್ತಿರಬೇಕು ತಾನೆ? ಮತ್ ಯಾಕೆ ಹಾಗೆ ಮಾತಾಡ್ದೆ ನಿಂತಿದ್ಯಾ? ಮಾತಾಡು. ಅಯ್ಯೋ ಇವನೇನಪ್ಪ ಪದೇ ಪದೇ ಅದೇ ವಿಷಯ ಇಟ್ಕೊಂಡು ರಬ್ಬರ್ ಥರ ಎಳಿತಾನೆ. ಹೇಳು ಕಾವೇರಿ, ಹೇಳು. ಆದಿತ್ಯ, ಆವತ್ತು ನಾವು ಬರ್ತಿರ್ಬೇಕಾದ್ರೆ ಹಾ ಹೇಳು. ಛೇ, ಎಷ್ಟು ನೆನ್ಸ್ಕೊಂಡ್ರು ನೆನಪೇ ಆಗ್ತಿಲ್ಲ. ನನಗಿಷ್ಟೇ ನೆನಪಿರೋದು, ಅದು ಬಿಟ್ಟರೆ ಬೇರೆ ನನಗೇನು ಗೊತ್ತಿಲ್ಲ. ಗೊತ್ತಾಗುತ್ತೆ, ಇಷ್ಟರಲ್ಲೇ ಎಲ್ಲ ಗೊತ್ತಾಗುತ್ತೆ, ಆದಷ್ಟು ಬೇಗ ಗೊತ್ತಾಗುತ್ತೆ. ನಾಳೆ ದಿನ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾರಾದರೂ ನಿಮಗೆ ಸಿಕ್ಕಿದ್ರು ಅವ್ರಿಗೂ ವಿಷಯ ಲೀಕ್ ಆಗಬಾರ್ದು. ಸೀಕ್ರೆಸಿ ಮೇಂಟೈನ್ ಮಾಡಬೇಕು. ಏನು ಸೀಕ್ರೆಸಿ ಮೇಂಟೈನ್ ಮಾಡಬೇಕಾ? ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದಾನೆ? ಪೂಜೆಗೆ ಏನೂ ತೊಂದರೆ ಆಗದೆ ಇರೋ ಥರ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಪೂಜೆಗೆ ಇನ್ನೂ ಏನೇನು ಬೇಕೋ ಕರೆಕ್ಟಾಗಿ ಹೇಳ್ಬಿಡಿ, ಎಲ್ಲ ರೆಡಿ ಮಾಡ್ತೀನಿ. ಎಲ್ಲ ಸಕ್ಸಸ್ಫುಲ್ ಆಗಾದರೆ ಅಷ್ಟು ಸಾಕು. ನಾನು ಮತ್ತೆ ಸಿಗ್ತೀನಿ, ಫೋನ್ ಮಾಡ್ತೀನಿ, ನಿಮಗೋಸ್ಕರ ಕಾಯ್ತಾ ಇರ್ತೀನಿ. ಅಣ್ಣಯ್ಯ, ಯಾರ ಹತ್ರ ಮಾತಾಡ್ತಿದ್ದೆ? ಅದು ನನ್ನ ಫ್ರೆಂಡ್ ಜೊತೆ ಮಾತಾಡ್ತೀನಿ. ಏನೋ ಪೂಜೆ ಅಂತ ಹೇಳ್ದಾಗಿತ್ತು. ಅದು ನನ್ನ ಫ್ರೆಂಡ್ ಮನೆ ಗೃಹ ಪ್ರವೇಶ ಇತ್ತು, ಅದ್ರ ಬಗ್ಗೆ ಹೇಳ್ತಾ ಇದ್ದ ಅಷ್ಟೇ. ಅದು ತುಂಬ ವರ್ಷ ಫಾರಿನಲ್ಲಿದ್ನಲ್ಲ, ಅದಕ್ಕೆ ಶಾಸ್ತ್ರ ಸಂಪ್ರದಾಯ ಎಲ್ಲ ಕರೆಕ್ಟಾಗಿ ಫಾಲೋ ಮಾಡ್ತಿದ್ದಾನ ಅಂತ ಕೇಳ್ತಿದ್ದೆ. ಅದೇನೋ ಸೀಕ್ರೆಸಿ ಅಂತ ಹೇಳ್ದಾಗಿತ್ತು. ಅದು ನೀನು ಯಾವಾಗ ಬಂದೆ? ಅಂದರೆ ಎಲ್ಲ ಕೇಳಿಸ್ಕೊಂಡ್ಬಿಟ್ಟಿಯಾ? ನೀನು ಸೀಕ್ರೆಸಿ ಅಂತ ಮಾತಾಡ್ತಾ ಇದ್ದಾಗ ಬಂದೆ. ಏನು ಸೀಕ್ರೆಟು? ಕೇಳಿಸ್ಕೊಂಡ್ಬಿಟ್ಯಾ? ಕೇಳಿಸ್ಕೊಂಡೇ ಬಿಟ್ಯಾ? ನೀನು ಕೇಳಿಸ್ಕೊಂಡ್ರೆ ಏನೂ ಪರವಾಗಿಲ್ಲ ಬಿಡು. ಅದು ನಮ್ಮಿಬ್ರಿಗೂ ಒಬ್ಬ ಮ್ಯೂಚುವಲ್ ಫ್ರೆಂಡ್ ಇದ್ದಾನೆ. ಇನ್ನೊಂದು ವಾರದಲ್ಲಿ ಅವನ ಬರ್ಡೇ. ಅವನಿಗೆ ಏನು ಗಿಫ್ಟ್ ಕೊಡೋದು ಅಂತ ಡಿಸ್ಕಸ್ ಮಾಡ್ತಿದ್ವಿ. ಅದಕ್ಕೆ ನಾನು ಹೇಳ್ತಿದ್ದೆ, ಸರ್ಪ್ರೈಸ್ ಕೊಡೋಣ, ಮುಂಚೆನೇ ಏನು ಹೇಳಿಬಿಡ್ಬೇಡ, ಸೀಕ್ರೆಸಿ ಮೇಂಟೈನ್ ಮಾಡು ಅಂತ. ನನಗೆ ಸ್ವಲ್ಪ ಕೆಲಸ ಇದೆ, ಹೋಗ್ಬಿಟ್ಟು ಬರ್ತೀನಿ. ಯಾಕೋ ಇವನ್ ನಡವಳಿಕೆ ವಿಚಿತ್ರವಾಗಿದೆಯಲ್ಲ. ಅಂಜಲಿ ಹೇಳ್ದಾಗೆ ಇವನೇನಾದರೂ ಸ್ಕೆಚ್ ಆಗ್ತಾ ಇರ್ಬೋದಾ? ನೋ, ನನ್ನನ್ನು ಬಿಟ್ಟು ಇವನು ಯಾವ ಕೆಲಸನೂ ಮಾಡಬಾರ್ದು. ಯಾವುದಕ್ಕೂ ಇವನ ಮೇಲೆ ಒಂದು ಕಣ್ಣಿಟ್ಟಿರ್ಬೇಕು. ಆ ಅಘೋರಿಗಳು ಸಿಕ್ಕಿ ನಾಳೆ ನಿಂಗೆ ಸಿಗೋ ವ್ಯಕ್ತಿಗಳನ್ನ ಅಬ್ಸರ್ವ್ ಮಾಡು, ನಿನಗೆ ಸತ್ಯ ಗೊತ್ತಾಗತ್ತೆ ಅಂತ ಹೇಳಿದ್ರು. ಅಂದರೆ ಆ ವ್ಯಕ್ತಿ ಇವರೇನಾ? ಅಂದರೆ ನಾನು 25 ವರ್ಷದಿಂದ ಬೆಂಕಿಲಿ ಬಿದ್ದು ಸತ್ತಿದ್ದ. ಆದರೆ ಇವ್ರನ್ನ ಯಾಕೆ ಸಾಯಿಸಿದ್ರು? ಇವ್ರೇನಾದ್ರು ಬದುಕಿದಿದ್ರೆ ಇನ್ನೂ ಏನಾದರೂ ರಹಸ್ಯಗಳನ್ನ ಬಿಚ್ಚಿಡ್ತಿದ್ರು ಏನೋ. ಛೇ, ಯಾರು ಇವ್ರನ್ನ ಸಾಯಿಸಿದ್ದು? ಇದರಿಂದ ಅವ್ರಿಗೇನು ಲಾಭ?
ಗುರುಗಳೇ, ಆದಿತ್ಯಪ್ಪನವರು ನಾಳೆ ಇಲ್ಲಿಗೆ ಬರ್ತಾರೆ ಅಂತೀರಾ? ನೋಡೋಣ. ನನಗೆ ಯಾಕೋ ನಂಬಿಕೆನೇ ಬರ್ತಾ ಇಲ್ಲ. ಅವರು ಬರ್ದಿದ್ರೆ ಬರಲಿಲ್ಲ ಅಂದರೆ ಆ ನಿಧಿನ ಕಾಪಾಡೋದು ತುಂಬ ಕಷ್ಟ. ಅದು ದುಷ್ಟರ ಪಾಲಾಗಬಹುದು. ಆ ಅಘೋರಿಗಳು ಎಲ್ಲ ಕಣ್ಮುಂದೆ ಕಂಡಾಗೆ ಹೇಳ್ತಾರೆ. ಒಂದು ವೇಳೆ ಅವರೇ ಏನಾದರೂ ಏನನ್ನು ಕಳಿಸಿರೋದ? ಒಂದು ಅರ್ಥ ಆಗ್ತಿಲ್ಲ. ಛೇ, ಹಾಗಾದರೆ ಏನು ಮಾಡೋದು? ಅವ್ರನ್ನ ಇಲ್ಲಿಗೆ ಹ್ಯಾಕ್ ಕರ್ಕೊಂಬರೋದು? ಗುರುಗಳೇ, ಆ ನಿಧಿನ ಹ್ಯಾಕ್ ಕಾಪಾಡೋದು? ಕಾಲಾಯ ತಸ್ಮೈ ನಮಃ. ನೀನೇನು ಚಿಂತೆ ಮಾಡಬೇಡ. ಯಾಗಕ್ಕೆ ನಾನು ಹೇಳಿರೋ ಎಲ್ಲ ತಯಾರಿನೂ ಮಾಡ್ಕೋ. ಎಲ್ಲ ಅದಾಗೆ ಆಗುತ್ತೆ. ಸರಿ ಗುರುಗಳೇ, ನೀವು ಹೇಳಿದ ಹಾಗೆ ಮಾಡ್ತೀನಿ. ನಾಳೆ ಏನಾದರೂ ಮಾಡಿ ಆ ಅಘೋರಿಗಳನ್ನ ಹುಡುಕಿ ನಾನೇ ಎಲ್ಲ ವಿಚಾರಿಸ್ತೀನಿ. ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ನಾನೇ ಹುಡುಕ್ತೀನಿ.